ಬೀದರ್ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಫುಲ್ ಗರಂ ಆಗಿದ್ರು. ತರಾಟೆಗೆ ತೆಗೆದುಕೊಂಡಿದ್ದಾರೆ. ಫುಲ್ ಕ್ಲಾಸ್ ಅನ್ನು ಕೊಟ್ಟಿದ್ದಾರೆ ತಮ್ಮ ನಾಯಕರಿಗೆ. ಬೀದರ್ ಜಿಲ್ಲಾ ಶಾಸಕರು ಮುಖಂಡರಿಗೆ BYV ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹೊಂದಾಣಿಕೆ ರಾಜಕೀಯ ಬಿಡಿ ಅಂತ ಹೇಳಿ ಮುಖಂಡರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾರ್ಯಕರ್ತರೇ ಮುಂದೆ ನಿಮಗೆ ಬೆನ್ನು ತಟ್ತಾರೆ, ನೀವು ಹೊಂದಾಣಿಕೆ ರಾಜಕೀಯವನ್ನು ಬಿಟ್ಟರೆ ಅಂತ ಹೇಳಿದ್ದಾರೆ. ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಈ ಮೂಲಕ ನೀವು ಏನು ಮಾಡ್ತಿದ್ದೀರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಸಂಘಟನೆಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಹೊಂದಾಣಿಕೆ ಪಾಲಿಟಿಕ್ಸ್ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಇದೇ ಸಂದರ್ಭದಲ್ಲಿ CM DK ಶಿವಕುಮಾರ್ ಅವರ ಕಾಲಿಗೆ ಬಿದ್ದಿದ್ದಕ್ಕೆ ಶಾಸಕ ಶರಣು ಸಲಗರ್ ವಿರುದ್ಧ ಕೂಡ BYV ಗರಂ ಆಗಿದ್ದಾರೆ. ಬೇರೆ ಪಕ್ಷದ ನಾಯಕರ ಕಾಲಿಗೆ ಬೀಳೋದು ಸರಿಯಲ್ಲ ಅಂತ ಹೇಳಿ ಗರಂ ಆಗಿರುವಂಥದ್ದು. ಬೀದರ್ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ವಿಜೇಂದ್ರ ಎಲ್ಲರನ್ನೂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನಾಗಿದೆ ಅದನ್ನ ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಈ ರೀತಿ ಸಮಸ್ಯೆಗಳಿದ್ದಾವೆ, ಆರೋಪಗಳಿದ್ದಾವೆ. ನಾನಿವತ್ತು ಕೇವಲ SIR ಹಿಡ್ಕೊಂಡು ಮಾತ್ರ ಬಂದಿರುವಂಥದ್ದಲ್ಲ. ಕೋರ್ ಕಮಿಟಿನಲ್ಲಿ ನಾನು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಶಾಸಕರುಗಳು ಕೂಡ ಮಾಡಿದ್ದೇನೆ, ಮುಖಂಡರು ಕೂಡ ಮಾತನಾಡಿದ್ದೇನೆ. ಇಲ್ಲಿವರೆಗೂ ಏನಾಗಿದೆ ಅದನ್ನು ಇಲ್ಲಿಗೆ ಬಿಡಿ. ಇನ್ಮೇಲಾದರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಾರ್ಯಕರ್ತರೇ ಬೆನ್ನಡ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ಹಿಂದೆ ಏನಾಗಿದೆ ಎಲ್ಲರೂ ಕೂಡ ಇತ್ತೀಚೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ಕಿವಿ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸಂಘಟನಾತ್ಮಕವಾಗಿ ಈ ರೀತಿ ಸಮಸ್ಯೆಗಳಿದ್ದಾವೆ, ಆರೋಪಗಳಿದ್ದಾವೆ. ನಾನಿವತ್ತು ಕೇವಲ SIR ಹಿಡ್ಕೊಂಡು ಮಾತ್ರ ಬಂದಿರುವಂಥದ್ದಲ್ಲ. ಕೋರ್ ಕಮಿಟಿನಲ್ಲಿ ನಾನು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಶಾಸಕರುಗಳು ಕೂಡ ಮಾಡಿದ್ದೇನೆ, ಮುಖಂಡರು ಕೂಡ ಮಾತನಾಡಿದ್ದೇನೆ. ಇಲ್ಲಿವರೆಗೂ ಏನಾಗಿದೆ ಅದನ್ನು ಇಲ್ಲಿಗೆ ಬಿಡಿ. ಇನ್ಮೇಲಾದರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಾರ್ಯಕರ್ತರೇ ಬೆನ್ನಡ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ಹಿಂದೆ ಏನಾಗಿದೆ ಎಲ್ಲರೂ ಕೂಡ ಇತ್ತೀಚೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ಕಿವಿ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ತಮ್ಮ ಮುಖಂಡರಿಗೆ, ನಾಯಕರಿಗೆ, ಶಾಸಕರಿಗೆ ಕೊಟ್ಟಿರುವಂತಹ ವಾರ್ನಿಂಗು. ಇಲ್ಲಿವರೆಗೂ ಏನಾಗಿದೆಯೋ ಅದನ್ನು ಇಲ್ಲಿಗೆ ಬಿಟ್ಬಿಡಿ. ನಾನು ಕೇವಲ SIR ವಿಚಾರವನ್ನು ಮಾತ್ರ ಇಟ್ಕೊಂಡು ಬೀದರ್ಗೆ ಬಂದಿಲ್ಲ, ಬೇರೆ ವಿಚಾರಗಳು ಇದ್ದಾವೆ. ಸಂಘಟನಾತ್ಮಕವಾಗಿ ನಾವು ಒಗ್ಗಟ್ಟಿನಿಂದ ಮುನ್ನಡಿಬೇಕು, ಮುಂದಕ್ಕೆ ಹೋಗಬೇಕು, ಸಂಘಟನೆಯನ್ನು ಮಾಡಬೇಕು, ಪಕ್ಷವನ್ನು ಬಲಪಡಿಸಬೇಕು. ಅದು ಬಿಟ್ಟುಬಿಟ್ಟು ನಾವು ಹೊಂದಾಣಿಕೆ ರಾಜಕೀಯವನ್ನು ಮಾಡಿಕೊಂಡು ಇದೇ ರೀತಿಯಲ್ಲಿ ಮುಂದುವರೆದ್ರೆ ಕಾರ್ಯಕರ್ತರೇ ನಮ್ಮ ಬೆನ್ನಟ್ಟುತ್ತಾರೆ. ಅಂದರೆ ನಮ್ಮನ್ನು ಓಡಿಸ್ಕೊಂಡು ಬರ್ತಾರೆ ಕಾರ್ಯಕರ್ತರು, ನಾವೇನಾರ ಇದೇ ರೀತಿ ಮಾಡ್ಕೊಂಡು ಹೋದರೆ ಇಲ್ಲಿ ನೀವು ಅಂಥೇಳಿ ಬೀದರ್ ಜಿಲ್ಲೆಯ BJPಯ ಹಿರಿಯ ನಾಯಕರಿಗೆ, ಕಿರಿಯ ನಾಯಕರಿಗೂ, ಮುಖಂಡರಿಗೂ ಎಲ್ರಿಗೂ ಕೂಡ ಸೇರಿಸಿ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ. ದೆಹಲಿಗೆ ಹೋಗಿ ಬರ್ತಾ ಇದ್ದಂತೆ BY ವಿಜೇಂದ್ರ ಅವರು ಹಾಗೆ R ಅಶೋಕ್ ಅವರು ಆ್ಯಕ್ಟಿವ್ ಆಗಿದ್ದಾರೆ. SIR ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರತಿ ಜಿಲ್ಲೆಗೂ ಅವರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಈ ಪ್ರವಾಸದಲ್ಲಿ ಕೇವಲ SIR ವಿಚಾರ ಮಾತ್ರ ಅಲ್ಲ, SIR ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾತ್ರ ಅಲ್ಲ, ಹಾಗೆ SIRನ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸೋದಷ್ಟೇ ಅಲ್ಲ, ತಮ್ಮ ಪಕ್ಷ ಸಂಘಟನೆಯ ಬಗ್ಗೆ ಕೂಡ ಅವರು ಮುತುವರ್ಜಿಯನ್ನು ವಹಿಸ್ತಾ ಇರುವಂಥದ್ದು. ಪಕ್ಷವನ್ನು ಬಲಪಡಿಸಬೇಕು, ಮುಂಬರುವ ಚುನಾವಣೆಗಳಿಗೆ ಪಕ್ಷವನ್ನು ರೆಡಿ ಮಾಡಬೇಕು. ಬೆಂಗಳೂರಿಗೆ ನೀವು ಇದು ಮಾಡೋದಾದರೆ GBA ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಜಿಲ್ಲೆಗಳಲ್ಲಿ ನಡೆಯೋದಕ್ಕಿದೆ, ಹಲವು ಜಿಲ್ಲೆಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಇದ್ದಾವೆ. ಅಷ್ಟೇ ಅಲ್ಲ, 2028ರ ಚುನಾವಣೆ ಇದೆ, ಅದಾದಮೇಲೆ ಮತ್ತೆ ಲೋಕಸಭೆ ಚುನಾವಣೆಯೂ ಎದುರಾಗೋದಕ್ಕಿದೆ. ಎಲ್ಲ ಚುನಾವಣೆಗಳಿಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಈಗಿನಿಂದಲೇ ಪಕ್ಷವನ್ನು ಬಲಪಡಿಸಬೇಕು, ಪಕ್ಷದಲ್ಲಿ ಸಂಘಟನೆ ಬಲ ಆಗಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪಕ್ಷದಲ್ಲಿ ಒಗ್ಗಟ್ಟು ಮುಂದುವರಿಬೇಕು. ಯಾಕೆ ಅಂದರೆ ಪರಿಷತ್ತು ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿರೋದನ್ನು ಕೂಡ BJP ನಾಯಕರು ಗಮನಿಸಿದ್ದಾರೆ ಈಗಾಗಲೇ. ಆ ಅಡ್ಡ ಮತದಾನ ಆಗಿರೋದರಿಂದ ಬೀರುವಂತಹ ಪ್ರಭಾವವೂ ತಡಿಬೇಕು. ಇದೆಲ್ಲವ ಉದ್ದೇಶಗಳನ್ನು ಇಟ್ಟುಕೊಂಡು BY ವಿಜಯೇಂದ್ರ ಖಡಕ್ಕಾದಂತಹ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು ತಮ್ಮ ಬೀದರ್ ಜಿಲ್ಲೆಯ ಮುಖಂಡರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.